ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜಯ್ ರಿಯಲಿಸ್ಟಿಕ್. ಸೊ ಮಾರ್ಕ್ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಸೊ ಎಲ್ಲರಿಗೂ ಗೊತ್ತಿದೆ. ಬಂದ್ಬಿಡೋಣ ವಿಚಾರಕ್ಕೆ. ಸೊ ಏನು ಅಂತ ಅಂದರೆ, ಸೊ ನಿಮಗೆಲ್ಲರಿಗೂ ಗೊತ್ತಿರೋಗೆ ಶನಿವಾರ ಮಧ್ಯಾಹ್ನ 12 ಗಂಟೆ ನಂತರ ಎಲ್ಲ ಆಲ್ ಓವರ್ ಕರ್ನಾಟಕ, ಎಂಟೈರ್ ಕರ್ನಾಟಕ ಅಡ್ವಾನ್ಸ್ ಬುಕಿಂಗ್ ಓಪನ್ ಮಾಡಿದರು. ಅದರ್ ದೆನ್ ಅದರ್ ಸ್ಟೇಟ್ಸಲ್ಲಿ ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿತ್ತು. ಸೊ ನಿನ್ನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆಂಗಳೂರಲ್ಲಿ ಅಷ್ಟೇ ಕೊಟ್ಟರು. ಆಮೇಲೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಸಿಟಿಗೂ ಕೊಡೋಕೆ ಹೋಗ್ತಾ ಹೋದರು. ಸೊ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಎಲ್ಲ ಕಡೆ, ರಾಯಚೂರು, ಬಳ್ಳಾರಿ, ಹುಬ್ಬಳ್ಳಿ ಎಲ್ಲ ಕಡೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾವೇರಿ, ಆ ಥರ. ಸೊ ಅದಾದಮೇಲೆ ಅದಕ್ಕೆ ಕೆಲವೊಬ್ಬರು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಅದರಲ್ಲಿ ಕೆಲವೊಂದು ಶೋಸ್ದು ಜಸ್ಟ್ 7:30 ಶೋ ಕೊಡ್ತಾ ಇದ್ದಾನೆ, ಅಥವಾ ಮಧ್ಯಾಹ್ನ ಬೆಳಗ್ಗೆ 10 ಗಂಟೆ ಶೋ ಕೊಡ್ತಾ ಇದ್ದಾನೆ, ಅಥವಾ ಮಧ್ಯಾಹ್ನ 1 ಗಂಟೆ ಶೋ, ಸೊ ಆ ಥರ ಕೊಡ್ತಾ ಇದ್ದಾನೆ, ಫ್ಯಾನ್ ಶೋ ಕೊಡ್ತಾ ಇಲ್ಲ. ಸೊ ಹಾಗೆ ಹೀಗೆ ಅಂತಂದು ಸೊ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ಒಂದೇನಂದರೆ, ಇಲ್ಲಿ ನಿನ್ನೆ ಸಂಜೆ 8 ಗಂಟೆ ಮೇಲ್ಗಡೆ, 6 ಗಂಟೆ ಮೇಲ್ಗಡೆ, ಯಾವಾಗ ನಿನ್ನೆ ಇದು ಆಡಿಯೋ ಲಾಂಚ್ ಆಯಿತು ಹುಬ್ಳಿಯಲ್ಲಿ ನಿನ್ನೆ, ಸುದೀಪಣ್ಣ ಅವ್ರದ್ದೆಲ್ಲ ಅವ್ರ ಟೀಮ್ದು ಎಲ್ಲ ಏನಿತ್ತಲ್ಲ ನಿನ್ನೆ ಆಡಿಯೋ ಲಾಂಚ್ ಆದಮೇಲೆ, ಸೊ ಎಲ್ಲ ಎಂಟೈರ್ ಕರ್ನಾಟಕ ಎಲ್ಲ ಶೋಸ್ದು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಫ್ಯಾನ್ ಶೋ ಕೂಡ. ಸೊ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಎಂಟೈರ್ ಫ್ಯಾನ್ ಶೋ ಬುಕ್ ಆಗಿದೆ. JP ನಗರದ ಸಿದ್ದೇಶ್ವರ ಥಿಯೇಟ್ರ್ ಕೂಡ ಆಲ್ರೆಡಿ ಫುಲ್ ಆಗಿದೆ. ಆ್ಯಂಡ್ ಬೆಂಗಳೂರಿನ ಸಂತೋಷ್ ಥಿಯೇಟ್ರ್ ಕೂಡ, ಮೇನ್ ಥಿಯೇಟ್ರ್ ಸಂತೋಷ್, ಗಾಂಧಿನಗರದ ಮೇನ್ ಥಿಯೇಟ್ರ್ ಸಂತೋಷ್ ಥಿಯೇಟ್ರ್ ಕೂಡ ಫುಲ್ ಆಗಿದೆ. ಆ್ಯಂಡ್ ರಾಜಾಜಿನಗರ ನವರಂಗ್ ಥಿಯೇಟ್ರ್ ಕೂಡ ಫುಲ್ ಆಗಿದೆ ಫ್ಯಾನ್ ಶೋ, ಬೆಳಗ್ಗೆ 6 ಗಂಟೆ ಶೋ. ಸೊ ಇಲ್ಲಿ ಯಾವುದೇ ರೀತಿ ಮಧ್ಯರಾತ್ರಿ 3 ಗಂಟೆ, 4 ಗಂಟೆ, 12 ಗಂಟೆ, 2 ಗಂಟೆ ಯಾವುದೇ ರೀತಿ ಶೋ ಇಲ್ಲ. ಸೊ ಬೆಳಗಿನ ಜಾವ ಎಲ್ಲ ಕಡೆ ಎಂಟೈರ್ ಕರ್ನಾಟಕ ಬೆಳಗಿನ ಜಾವ 6 ಗಂಟೆ, ಅಥವಾ ಒಂದು 10 ನಿಮಿಷ ಹೆಚ್ಚು ಕಡಿಮೆ 6:15 ಅಥವಾ 6 ಗಂಟೆ, ಸೊ ಆ ಥರ ಸ್ಟಾರ್ಟ್ ಆಗುತ್ತೆ. ಬಿಟ್ಟರೆ ಅದ್ರ ಒಳಗಡೆ ಯಾವುದೇ ರೀತಿ 4 ಗಂಟೆ, 5 ಗಂಟೆ, 3 ಗಂಟೆ ಆ ಥರ ಯಾವುದೇ ರೀತಿ ಶೋ ಇಲ್ಲ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಸೊ ನಂದು ಕೂಡ ಟಿಕೆಟ್ ಬುಕ್ ಆಗಿದೆ. ಸೊ ಇಮಿಡಿಯೇಟ್ಲಿ ಅವತ್ತಿನ ಫಸ್ಟ್ ಶೋ ಅಂದರೆ ಫ್ಯಾನ್ ಶೋ, ಫ್ಯಾನ್ ಶೋ ಅಂತ ಹೇಳ್ತೀನಿ ನಾನು, ಫಸ್ಟ್ ಶೋ ಅಂತ ಹೇಳಲ್ಲ. ಬಿಕಾಸ್ ಯಾಕೆಂದರೆ ಅದು ಆಬ್ವಿಯಸ್ಲಿ ಇತ್ತೀಚೆಗೆ ಅದು ಆ ಥರ ರೂಢಿ ಆಗಿಬಿಟ್ಟಿದೆ. ಎಲ್ಲ ಸಿನಿಮಾದು ಕೂಡ ಫಸ್ಟ್ ಡೇ ಫ್ಯಾನ್ ಶೋ ಮಾಡ್ತಾರೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ ಶೋ ಅಂತಾರೆ. ಸೊ ಇನ್ನೊಂದು ಅರ್ಥದಲ್ಲಿ ಪ್ರೀಮಿಯರ್ ಶೋ ಬಂದುಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಯಾವುದೇ ರೀತಿ ಪ್ರೀಮಿಯರ್ ಶೋದಿನ ಅಪ್ಡೇಟ್ ಬಂದಿಲ್ಲ. ಮೇ ಬಿ ಬಿಡಬಹುದು ಅಥವಾ ಬಿಡದೇ ಇರ್ಬೋದು. 45 ಆಲ್ರೆಡಿ ಪ್ರೀಮಿಯರ್ ಶೋ ಹಿಂದಿನ ದಿನ ಇರುತ್ತೆ, ಹಿಂದಿನ ದಿನ 7:30 ಇರುತ್ತೆ. ಸೊ ಅದು ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದ್ದಾರೆ ನಿನ್ನೆ ಕೂಡ ಅದ್ರದ್ದು ಪ್ರೀ ರಿಲೀಸ್ ಇವೆಂಟಲ್ಲಿ. ಸೊ ನಿನ್ನೆ ಅವರು ಡಿಸ್ಟ್ರಿಬ್ಯೂಟರ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ 7:15 ಅಥವಾ 7:30, ಅಂದರೆ ಇವಾಗ 25ಕ್ಕೆ ರಿಲೀಸ್ ಅಂದರೆ 24 ಅಂದರೆ ಬುಧವಾರ ರಾತ್ರಿ 7:30 45 ಇದು ಇರುತ್ತೆ ಪ್ರೀಮಿಯರ್ ಶೋ. ಬಟ್ ಮಾರ್ಕ್ದು ಯಾವುದೇ ರೀತಿ ರಿವ್ಯೂ ಅಂದರೆ ಏನಂತಾರೆ ಪ್ರೀಮಿಯರ್ ಶೋ ಇಲ್ಲ, ಅಂದರೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಮೇ ಬಿ ಕೊಟ್ಟರೆ ಚೆನ್ನಾಗಿದೆ. ಬಿಕಾಸ್ ಯಾಕೆಂದರೆ ನೈಟ್ ಗೊತ್ತಾಗ್ಬಿಡುತ್ತೆ. ಸೊ ಪ್ರೀಮಿಯರ್ ಶೋ ಅಂದರೆ ಅಟ್ಲೀಸ್ಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೊಟ್ಟರೆ ಸಾಕು, ಸಿಂಗಲ್ ಥಿಯೇಟ್ರ್ ಬೇಡ. ಬಿಕಾಸ್ ಸಿಂಗಲ್ ಥಿಯೇಟ್ರ್ ಕೊಟ್ಟರೆ ಅದು ಸರಿ ಅನಿಸಲ್ಲ. ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಕೊಟ್ಟರೆ ಸಾಕು. ಸೊ ಇನ್ನೇನು ಆಬ್ವಿಯಸ್ಲಿ ನೆಕ್ಸ್ಟ್ ಡೇ ಸಿನಿಮಾ ರಿಲೀಸು. ಸೊ ಸುದೀಪಣ್ಣ, ಸೊ 1 ವರ್ಷದ ನಂತರ, ಇದೇ 1 ವರ್ಷದಿಂದ ಇದೇ 25ನೇ ತಾರೀಕು ಮ್ಯಾಕ್ಸ್ ಭರ್ಜರಿಯಾಗಿ ಓಪನಿಂಗ್ ಪಡ್ಕೊಂಡು ಭರ್ಜರಿ ಕಲೆಕ್ಷನ್ ಕೂಡ ಮಾಡಿತ್ತು. ಸೊ ಇದೇ ರೀತಿ ಮಾರ್ಕ್ ಕೂಡ ಸೊ ತುಂಬ ಹಿಟ್ಟಾಗಲಿ, ಸೊ ತುಂಬ ಹೆಸರು ಮಾಡಲಿ ಸಿನಿಮಾ. ನೆನ್ನೆ ಸುದೀಪ್ ಸರ್ ಕೂಡ ಇದು ಹುಬ್ಳಿಯಲ್ಲಿ ಹೇಳಿದ್ರು. ಸೊ ಮೂವಿ ರಿಲೀಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಪಡೆ ಆಲ್ರೆಡಿ ಹೊರಗಡೆ ರೆಡಿ ಆಗ್ತಾ ಇರುತ್ತೆ. ಅಂದರೆ ಇವಾಗ ಅವರು ಮೆನ್ಷನ್ ಮಾಡಿ ಯಾರಿಗೂ ಹೇಳಿಲ್ಲ. ಸೊ ಪೈರಸಿ ಅನ್ನೋದು ಎಲ್ಲರೂ ಮಾಡ್ತಾರೆ. ಸೊ ಹಾಗಾಗಿ ಸಿನಿಮಾ ಬಗ್ಗೆ ಯಾರು ಪೈರಸಿ ಮಾಡ್ತಾರೋ ಸೊ ಅವ್ರ ಬಗ್ಗೆ ಹೇಳಿದ್ದು ಸುದೀಪ್ ಸರು. ಸೊ ಯಾವುದೇ ರೀತಿಲಿ ಯಾರೊಬ್ಬ ಹೀರೋಗೆ ಟಾಂಟ್ ಕೊಟ್ಕೊತ ಪಾಯಿಂಟ್ ಮಾಡ್ಕೊತ ಹೇಳ್ತಾ ಇಲ್ಲ. ಸುದೀಪ್ ಸರ್ ಯಾವತ್ತೂ ಆ ರೀತಿ ಮಾತಾಡೋದವರೆಲ್ಲ ಮಾತಾಡೋದು ಇಲ್ಲ. ಅವರು ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಮಾತಾಡ್ತಾರೆ. ಸೊ ಸಿನಿಮಾ ಯಾವುದೇ ರೀತಿ ಪೈರಸಿ ಹಾಕ್ಬಿಡೋದು. ಬಿಕಾಸ್ ಪ್ರೊಡ್ಯೂಸರ್ ಅಷ್ಟು ಖರ್ಚು ಮಾಡಿ ಸಿನಿಮಾನ ಮಾಡಿರ್ತಾರೆ. ಸೊ ಒಂದೇ ದಿನದಲ್ಲಿ ಥಿಯೇಟ್ರ್ ಪ್ರಿಂಟು ಅಥವಾ ಟೆಲಿಗ್ರಾಮಲ್ಲಿ ಇದು ಅಪ್ಲಿಕೇಶನ್, ಈ ಅಪ್ಲಿಕೇಶನ್ ಅಂತ ಎಲ್ಲ ಅಪ್ಲಿಕೇಶನಲ್ಲೂ ಮೂವಿ ರಿಲೀಸ್ ಆಗಿಬಿಟ್ರೆ ಅದು ಲಾಸ್ ಆಗಿಬಿಡುತ್ತಲ್ವ. ಸೊ ಅದನ್ನು ಸುದೀಪ್ ಸರ್, ಸೊ ಅದಕ್ಕೆ ನಾವು ರೆಡಿ ಇದ್ದೀವಿ, ಆ ರೀತಿ ಯಾವುದೇ ರೀತಿ ಆಗಕ್ಕೆ ಬಿಡಲ್ಲ ಅಂತಂದು ಅವರೊಂದು ಹಿಂಟ್ ಕೊಟ್ಟರು. ಸೊ ಅದು ಆ್ಯಕ್ಚುಲಿ ಹೇಳಿದ್ದು ಒಳ್ಳೆ ರೀತಿಯಲ್ಲೇ ಹೇಳಿದರು. ಈ ಥರ ಬೆಳವಣಿಗೆಗಳು ಆಗಬೇಕು. ಸೊ ಯಾವುದೇ ರೀತಿ ಪೈರಸಿ ಆಗಬಾರ್ದು. ಅಟ್ಲೀಸ್ಟ್ ಒಂದು 15 to 20 ಡೇಸ್ ಜನರು ಸಿನಿಮಾ ಥಿಯೇಟ್ರ್ ಬಂದೇ ನೋಡಬೇಕು. ಸೊ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಕೂಡ ನೀವೇ ಹೇಳ್ತಿರ್ತಾರೆ ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇಲ್ಲ ಅಂತ. ಸೊ ಇತ್ತೀಚೆಗೆ ಕಾಂತಾರ ಆಯಿತು, ತುಂಬ ಸಿನಿಮಾ ಬರ್ತಾ ಇದೆ. ಸೊ ಇವಾಗ ಅಟ್ ಎ ಟೈಮ್ 45 ಮತ್ತು ಮಾರ್ಕ್ ರಿಲೀಸ್ ಆಗ್ತಿರೋದ್ರಿಂದ ಸೊ ಒಂದು ಏನಂತಾರೆ, ಒಂದು ಬೆಟ್ಟದಷ್ಟು ಒಂದು ಇದು ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಸೊ ತುಂಬ ಚೆನ್ನಾಗಿರುತ್ತೆ ಅಂತಂದು. ಸೊ ನೋಡೋಣ. ಮಾರ್ಕ್ ಕೂಡ ಯಾವುದೇ ರೀತಿ ಬೇಸರ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ ಫ್ಯಾನ್ಸ್ ಎಲ್ಲರೂ. ಸೊ ಸುದೀಪ್ ಅಣ್ಣನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಅವ್ರ ಆ್ಯಕ್ಷನ್ ನೋಡೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ನಾನು. ಬಿಕಾಸ್ ಯಾಕೆಂದರೆ ಇದರಲ್ಲಿ ಅವರು ರಗಡ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ. ಸೊ ಎಸ್ಪೆಷಲಿ ಮ್ಯಾಕ್ಸ್ಗಿಂತ ತುಂಬ ಭಯಂಕರವಾಗಿ, ಅಂದರೆ ಈಗ ಮ್ಯಾಕ್ಸಲ್ಲಿ ಹೆಂಗಂದ್ರೆ ಮ್ಯಾಕ್ಸ್ ಅಂದರೆ ತುಂಬ ಭಯ ಇತ್ತು. ಮ್ಯಾಕ್ಸ್ ಕಂಡ್ರೆ ಯಾರೇ ಆದರೂ ಎದುರುತ್ತಿರು, ವಿಲನ್ಸ್ ಆಗಲಿ ಅಥವಾ ಪೊಲೀಸ್ ಆಫೀಸರ್ಸ್ ಆಗಲಿ. ಬಟ್ ಮಾರ್ಕ್ ಆ ಥರ ಇಲ್ಲ. ಮಾರ್ಕ್ ಕೂಡ ಅವ್ರಿಗಿಂತ ಡೇಂಜರು. ಮಾರ್ಕ್ ಅನ್ನೋ ಒಂದು ಹೆಸರಲ್ಲೇ ಒಂದು ಭಯ ಇದೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರು ಎಷ್ಟು ರಗಡ್ ಲುಕ್ಕಾಗಿ ಕಾಣ್ತಾರೆ ಅಂತ ನೀವು ಆ ಸೈಕೋ ಸೈತನ್ ಸಾಂಗಲ್ಲೇ ನೋಡ್ಬೋದು. ಆ್ಯಂಡ್ ಮಸ್ತ್ ಮಲೈಕ ಸಾಂಗಲ್ಲಿ ಕೂಡ ನೋಡ್ಬೋದು ಅವ್ರು ಯಾವ ರೀತಿ ಕುಣಿತಾರೆ. ಆ ಡ್ಯಾನ್ಸ್ ಮಾಡಬೇಕಾದ್ರೂ ಕೂಡ ಒಂದೊಂದು ಲುಕ್ಕಲ್ಲಿ ಅವರು ವಿಲನ್ಗೆ ಕೊಡ್ತಾ ಇರ್ತಾರೆ. ಸೊ ಅಲ್ಲೇ ನೋಡ್ಬೋದು ನೀವು ಯಾವ ರೀತಿ ಸಿನಿಮಾ ಇದೆ ಅಂತಂದು. ಸೊ ಏನೋ ಲೈಕ್
ನನಗೆ ಅನಿಸ್ತಾ ಇದೆ ಏನೋ ಥ್ರಿಲ್ಲರ್ ರಿಲೇಟೆಡ್ ಅಂದರೆ ಪಾಲಿಟಿಕಲ್ ಥ್ರಿಲ್ಲರ್ ರಿಲೇಟೆಡ್ ಇರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಬಂದು ನಿಮಗೆ ಇಮ್ಮಿಡಿಯೇಟ್ಲಿ ರಿವ್ಯೂ ಕೊಡ್ತೀನಿ. ಸೊ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ಗಾಗಿ ಪ್ರತಿದಿನ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಯಾವುದೇ ರೀತಿ ಡಿಲೇ ಆಗೋಲ್ಲ. ಒನ್ ಮೋರ್ ಥಿಂಗ್, ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ನೆನ್ನೆ ಸುದೀಪ್ ಸರ್ ಏನು ಮಾತಾಡಿದ್ದು ಅದು ನಿಮಗೆ ಸರಿ ಅನ್ನಿಸ್ತಾ ಅಥವಾ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಿಕಾಸ್ ತುಂಬ ಜನಕ್ಕೆ ಅನ್ನಿಸ್ಬೋದು ಹಂಗೆ ಯಾಕೆ ಮಾತಾಡಿದ್ರು ಅಂತ. ಅದು ಆ್ಯಕ್ಚುಲಿ ಮಾತಾಡಿದ್ದು ಒಳ್ಳೆಯದು. ಬಿಕಾಸ್ ಯಾಕೆಂದರೆ ಪೈರಸಿ ಮಾಡೋದ್ರಿಂದ ಯಾರಿಗೂ ಯಾವ ಕನ್ನಡ ಸಿನಿಮಾಗೂ ಇನ್ಕ್ಲೂಡಿಂಗ್ ಡೆವಿಲ್ ಆದರೂ ಕೂಡ ಅಷ್ಟೇ, ಡೆವಿಲ್ ಕೂಡ ನಮಗೂ ತುಂಬ ಬೇಜಾರಾಯಿತು. ಫಸ್ಟ್ ಡೇನೇ ಆಲ್ರೆಡಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ನಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಬಂದಿದ್ದೆ. ಸೊ ನೋಡ್ತೀನಿ ಸಂಜೆ ಆಲ್ರೆಡಿ ಎಲ್ಲ ಮೊಬೈಲಲ್ಲೂ ಹರಿದಾಡ್ತಾ ಇದೆ. ಸೊ ಆ ರೀತಿ ಆಗಬಾರ್ದು. ಸಿನಿಮಾ ಪ್ರೊಡ್ಯೂಸರ್ಗೆ ಹಾಳು ಮಾಡ್ತಾರೆ. ಸೊ ಹಾಗಾಗಷ್ಟೇ. ಸೊ 45 ಆದರೂ ಅಷ್ಟೇ